ಅಕ್ಕ ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಹೇಗೆ ಹೆಚ್ಚಿಸಬಹುದು? ಅಳವಡಿಸಿಕೊಳ್ಳುವ ಶಕ್ತಿ ಅಂದರೆ ಯಾವುದೇ ವ್ಯಕ್ತಿ ಅಥವಾ ಪರಿಸ್ಥಿತಿಯಲ್ಲಿಯ ವ್ಯತ್ಯಾಸಗಳನ್ನು ಶಾಂತಿಯುತವಾಗಿ ಒಪ್ಪಿಕೊಳ್ಳುವ ಮತ್ತು ಅವರೊಡನೆ ಸಹಜವಾಗಿ ವರ್ತಿಸುವ ಸಾಮರ್ಥ್ಯ. ಆತ್ಮವಿಶ್ವಾಸವು ನಿಮ್ಮ ಬದಲಾವಣೆಗಳನ್ನು ಸ್ವೀಕರಿಸಲು ಮತ್ತು ಹೊಸ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಅಕ್ಕ, ಅನ್ಯರು ತಪ್ಪು ಮಾಡಿದಾಗ ನಾವು ಏನು ಮಾಡಬೇಕು? ಅನ್ಯರು ತಪ್ಪು ಮಾಡಿದಾಗ ನಾವು ಅವರ ತಪ್ಪನ್ನು ಅನುಸರಿಸದೆ, ನಾವು ಸರಿಯಾದ ಮಾರ್ಗದಲ್ಲೇ ಇರಬೇಕು ಮತ್ತು ನಾವು ಸದಾ ನಮ್ಮ ಧರ್ಮವನ್ನು ಅನುಸರಿಸಿ ನಂಬಿಕೆಯಿಂದ ಸರಿಯಾದ ಮಾರ್ಗವನ್ನು ಪಾಲಿಸಬೇಕು. ನಾವು ಕೆಟ್ಟ ಸಂಘದ ಪ್ರಭಾವಕ್ಕೆ ಒಳಗಾಗಬಾರದು. ಏಕೆ? ಕೆಟ್ಟ ಸಂಘದ ಪ್ರಭಾವದಲ್ಲಿ ಬಂದರೆ ನಾವು ನಮ್ಮ ಆತ್ಮೀಯ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಪುನಃ ಆಧ್ಯಾತ್ಮಿಕ ದಾರಿ ತಪ್ಪಿಸಬಹುದು. ಆದ್ದರಿಂದ ಸ್ವತಂತ್ರ ಮನಸ್ಸಿನಿಂದ ಶ್ರೇಷ್ಠತೆಯಲ್ಲಿರಬೇಕು. ಅಕ್ಕ, ನಾವು ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು? ನಾವು ಯಾವಾಗಲೂ ಸರಿಯಾದ ಮಾರ್ಗದಲ್ಲಿರುವೆನೆಂದು, ಬೇರೆಯವರು ತಪ್ಪು ಮಾಡಿದರೂ ಸಹ ನಾನು ತಪ್ಪು ಮಾಡಲ್ಲ ಎಂಬ ಆತ್ಮೀಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಅಕ್ಕ, ಇತರರ ತಪ್ಪುಗಳನ್ನು ಹೇಗೆ ನೋಡಬೇಕು? ಇತರರ ತಪ್ಪುಗಳನ್ನು ಟೀಕಿಸುವ ಬದಲು ನಾವು ಅವರ ಸಹಾಯಕ್ಕೆ ಬಂದು ಸಹಯೋಗದ ಮೂಲಕ ಅವರನ್ನು ಸರಿಪಡಿಸಲು ಪ್ರಯತ್ನಿಸಬೇಕು. ಅಕ್ಕ, ಈ ಶ್ರೇಷ್ಠ ಗುಣಗಳನ್ನು ಪಾಲಿಸಿಕೊಂಡರೆ ಯಾವ ಲಾಭವಿದೆ? ಈ ಗುಣಗಳನ್ನು ಪಾಲಿಸಿಕೊಂಡರೆ ನಾವು ವಿಶ್ವ ಪರಿವರ್ತನೆಗೆ ಸಹಕಾರಿಯಾಗುತ್ತೇವೆ. ನಾವು ಬದಲಾಗಿದರೆ ಇತರರು ಕೂಡ ನಮಗೆ ಪ್ರಭಾವಿತರಾಗುತ್ತಾರೆ ಮತ್ತು ಬದಲಾವಣೆ ಸಂಭವಿಸುತ್ತದೆ. ಧನ್ಯವಾದ ಅಕ್ಕ, ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದ್ದಕ್ಕಾಗಿ. ಶಿವ ತಂದೆ, ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು. ಓಂ ಶಾಂತಿ.